ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಇವತ್ತು ದೆಹಲಿಗೆ ಹೋಗ್ತಾ ಇದ್ದಾರೆ. ಒಂದೇ ವಿಮಾನದಲ್ಲಿ ದೆಹಲಿ ಪ್ರಯಾಣ. ನಾಳೆ ಒಬಿಸಿ ಸಲಹಾ ಸಮಿತಿ, ಹಿಂದುಳಿದ ವರ್ಗಗಳ ಸಲಹಾ ಸಮಿತಿಯ ಸಭೆ ಇದೆ. ಮುಖ್ಯಮಂತ್ರಿಗಳು ಅದರಲ್ಲಿ ಭಾಗಿಯಾಗ್ತಾರೆ. ಒಬಿಸಿ ಸಮಾವೇಶದ ನಂತರ ನಾಳೆ ಸಂಜೆ ಹೈಕಮಾಂಡ್ ನಾಯಕರ ಭೇಟಿಯಾಗುವ ಸಾಧ್ಯತೆ ಇದೆ. ವಿಧಾನ ಪರಿಷತ್ ಸದಸ್ಯತ್ವಕ್ಕೆ 4 ನಾಮನಿರ್ದೇಶನ ಆಗಬೇಕು, ಪೆಂಡಿಂಗ್ ಇದೆ ಅನೇಕ ದಿನಗಳಿಂದ. ನಿಗಮ ಮಂಡಳಿಗಳ ಪಟ್ಟಿ ಫೈನಲ್ ಆಗಬೇಕು, ಅನೇಕ ದಿನಗಳಿಂದ ನೆನೆಗುದಿಗೆ ಬಿದ್ದಿದೆ. ನಾಳೆ ಇವೆರಡಕ್ಕೂ ಒಪ್ಪಿಗೆ ಪಡೆಯುವ ಸಾಧ್ಯತೆ ಕಾಣಿಸ್ತಾ ಇದೆ. ಕಳೆದ ಸಲ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ದಿಲ್ಲಿಗೆ ಹೋದಾಗ ರಾಹುಲ್ ಗಾಂಧಿ ಅವರು ದೆಹಲಿಯಲ್ಲೇ ಇದ್ರು. ಇಬ್ರು ಸಮಯ ಕೇಳಿದ್ರು ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗೋದಕ್ಕೆ. ರಾಹುಲ್ ಗಾಂಧಿ ಅವರು ಕೊಟ್ಟಿರಲಿಲ್ಲ. ಅನೇಕ ರೀತಿಯ ಚರ್ಚೆಗಳಿಗೆ ಕಾರಣ ಆಗಿತ್ತು. ದೆಹಲಿಯಲ್ಲೇ ಇದ್ರು ಸಿದ್ದರಾಮಯ್ಯನವರು ಡಿಕೆ ಶಿವಕುಮಾರ್ ಅವರನ್ನ ಯಾಕೆ ರಾಹುಲ್ ಗಾಂಧಿ ಅವರು ಭೇಟಿಯಾಗಲಿಲ್ಲ ಅಂತ. ಕಳೆದ ಸಲ ದೆಹಲಿಗೆ ಹೋಗಿದ್ದಾಗಲೇ 5 ವರ್ಷ ನಾನೇ ಮುಖ್ಯಮಂತ್ರಿ ಅನ್ನುವ ಹೇಳಿಕೆಯನ್ನ ಸಿದ್ದರಾಮಯ್ಯನವರು ಕೊಟ್ಟಿದ್ರು. ಅದಾದ ನಂತರ ಭೇಟಿಗೆ ಪ್ರಯತ್ನಿಸಿದ್ರು, ಸಾಧ್ಯ ಆಗಲಿಲ್ಲ. ಈ ಸಲ ರಾಹುಲ್ ಗಾಂಧಿ ಅವರನ್ನ ನಾಳೆ ಸಂಜೆ ಭೇಟಿಯಾಗುವ ಸಾಧ್ಯತೆ ಇದೆ. ಕಳೆದ ಸಲ ಭೇಟಿಗೆ ಅವಕಾಶ ಸಿಗಲಿಲ್ಲ ಅನ್ನುವಂಥದ್ದು ವಿವಿಧ ರೀತಿಯ ಚರ್ಚೆಗೆ ಕಾರಣ ಆಗಿತ್ತು. ನಾಳೆ ರಾಷ್ಟ್ರಮಟ್ಟದ ಒಬಿಸಿ ಸಮಾವೇಶ ದೆಹಲಿಯಲ್ಲಿ. ಒಬಿಸಿ ಸಲಹಾ ಮಂಡಳಿ ಈ ಸಮಾವೇಶದ ನಿರ್ಣಯ ಕೈಗೊಂಡಿತ್ತು.
ಸಭೆ ಆಗಿದ್ದು ಬೆಂಗಳೂರಿನಲ್ಲಿ. ಸಿದ್ದರಾಮಯ್ಯನವರೇ ಆತಿಥ್ಯ ವಹಿಸಿದ್ರು. ದೇಶದಾದ್ಯಂತ ಹಿಂದುಳಿದ ವರ್ಗಗಳ ಮತಗಳನ್ನು ಪಡೆಯುವ ಪ್ರಯತ್ನದ ಆರಂಭ ಇದು 2029 ಲೋಕಸಭಾ ಚುನಾವಣೆಗೆ. ಭಾಗೀದಾರಿ ನ್ಯಾಯ ಸಮ್ಮೇಳನದ ಹೆಸರು ಭಾಗೀದಾರಿ ನ್ಯಾಯ ಸಮ್ಮೇಳನ. ಮಲ್ಲಿಕಾರ್ಜುನ ಖರ್ಗೆ ಅವರು ಉದ್ಘಾಟನೆ ಮಾಡ್ತಾರೆ. ಬೆಂಗಳೂರು ಸಭೆಯಲ್ಲಿ ಕೈಗೊಳ್ಳಲಾದ ನಿರ್ಣಯಗಳನ್ನು ಅಂಗೀಕರಿಸಲಾಗುತ್ತೆ. ಹಿಂದುಳಿದ ವರ್ಗಗಳ ಹಕ್ಕುಗಳಿಗೆ ಧ್ವನಿಯಾಗೋದಕ್ಕೆ ಈ ಸಮಾವೇಶ ಅಂದ್ರು ಬಿಕೆ ಹರಿಪ್ರಸಾದ್. ಕೇಳಿಸ್ಕೊಳ್ಳಿ. ಹಿಂದುಳಿದ ವರ್ಗದ ವಿಭಾಗದ ಅಡ್ವೈಸರಿ ಕೌನ್ಸಿಲ್ ಮೊದಲನೆಯ ಸಭೆಯಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಅಧ್ಯಕ್ಷತೆ ವಹಿಸಿ ಇಡೀ ರಾಷ್ಟ್ರಕ್ಕೆ ಒಂದು ಬ್ಯಾಂಗ್ಳೂರು ಡಿಕ್ಲರೇಷನ್ ಅಂತ ಹೇಳಿ ಏನು ಮೀಸಲಾತಿ ಒಂದು 50%ಗೆ ನಿಲ್ಲಿಸಿದ್ದಾರೆ ಅದನ್ನ 75% ತೆಗೆದುಕೊಂಡು ಹೋಗ್ತಕ್ಕಂಥದ್ದು ಮತ್ತು ಎಲ್ಲ ಹಿಂದುಳಿದ ವರ್ಗದವರಿಗೂ ಸಹ ರಾಜಕೀಯವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಎಲ್ಲೆಲ್ಲ ಅವಕಾಶಗಳು ಸಿಗುತ್ತೆ ಅಲ್ಲೆಲ್ಲ ಅವಕಾಶ ಮಾಡಿಕೊಡ್ತಕ್ಕಂಥ ನಿರ್ಣಯ ಬಹಳ ಬಹುದೊಡ್ಡ ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ. ಇಡೀ ರಾಷ್ಟ್ರದ ಹಿಂದುಳಿದ ವರ್ಗದವರು ರಾಹುಲ್ ಗಾಂಧಿ ಅವರ ಜೊತೆಗೆ ನಿಲ್ಲಬೇಕು ಅಂತ ಹೇಳಿ ಒಂದು ದೊಡ್ಡ ಸಭೆ ಮಾಡಬೇಕು ಅಂತ ಹೇಳಿ ತೀರ್ಮಾನ ತೆಗೆದುಕೊಂಡ್ಮೇಲೆ ಡೆಲ್ಲಿಯಲ್ಲಿ ತಾಲ್ಕಟೋರಾ ಸ್ಟೇಡಿಯಂ ಅಲ್ಲಿ ಒಂದು ಇಡೀ ರಾಷ್ಟ್ರದಿಂದ ಬರ್ತಕ್ಕಂಥ ಹಿಂದುಳಿದ ವರ್ಗದ ನಾಯಕರ ಒಂದು ಸಭೆ ಮಾಡಿ ಬ್ಯಾಂಗ್ಳೂರು ಡಿಕ್ಲರೇಷನ್ ಏನು ಮಾಡಿದ್ವಿ ಅದಕ್ಕೆ ಎಲ್ಲ ಒಪ್ಪಿಗೆಯನ್ನು ಪಡೆದು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಅಕ್ಟೋಬರ್, ನವೆಂಬರ್ ಅಲ್ಲಿ ಒಂದು ಬಹುದೊಡ್ಡ ಒಂದು 10 ಲಕ್ಷ ಜನವನ್ನು ಸೇರಿಸಿ ರಾಷ್ಟ್ರದಲ್ಲಿ ಎಲ್ಲಾದರೂ ಒಂದು ದೊಡ್ಡ ಬಹಿರಂಗ ಸಭೆ ಮಾಡಬೇಕು ಅನ್ನೋ ತೀರ್ಮಾನ ಇದೆ. ಮತ್ತು ಇಡೀ ರಾಷ್ಟ್ರದಲ್ಲಿ ಎಲ್ಲ ರಾಜ್ಯದಲ್ಲೂ ಸಹ ಒಂದೊಂದು ಹಿಂದುಳಿದ ವರ್ಗದವರ ಸಮ್ಮೇಳನವನ್ನು ಮಾಡಬೇಕು ಅಂತ ಹೇಳಿ ತೀರ್ಮಾನ ಆಗಿದೆ. ಇವನ್ನೆಲ್ಲ ಚರ್ಚೆ ಮಾಡಲಿಕ್ಕೆ ಬರ್ತಾ ಇದ್ದಾರೆ. ಮತ್ತು 25ನೇ ತಾರೀಕು ನಡೀತಕ್ಕಂಥ ತಾಲ್ಕಟೋರಾ ಸ್ಟೇಡಿಯಂ ಅಲ್ಲಿ ನಡೀತಕ್ಕಂಥ ಈ ಒಂದು ಸಭೆಯನ್ನ ಸನ್ಮಾನ್ಯ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.